ಶೇಷ ಅಂದರೆ ಉಳಿದವರು. ಯಾರು ಉಳಿದಿದ್ದು? ತಪ್ಪು ಮಾಡೋರ, ಮಾಡದೇ ಇರೋರ, ನಿರಪರಾಧಿಗಳ. ಭಾಳ ಚಿಕ್ಕದಾದ ಚೊಕ್ಕದಾದ ಒಂದು ಕಥೆ ಮಾಡಿದ್ದಾರೆ ಪ್ರದೀಪ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ನನ್ನ ಲೆಕ್ಕದಲ್ಲಿ ಒಂದು 15 ದಿವಸ ಶೂಟ್ ಮಾಡೋದು ಅಥವಾ ಇನ್ನೂ ಕಡಿಮೆ. ನಮ್ಮ ಪಾತ್ರ ನಾವುಗಳು 15-20 ದಿವಸ ಶೂಟ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ ನಡೆಯುವಂಥ ಕಥೆನ ಸುಮಾರು 2 ಗಂಟೆಗಳ ಕಾಲ, 2 ಗಂಟೆಯ ಕಾಲದ ಸಿನಿಮಾ. ಸೀಟ್ ಎಡ್ಜ್ ಅಂತಾರಲ್ಲ, ಸಿನಿಮಾ ಕೂತ್ರೆ ಕಡೆ ತನಕ ಕೂರುವಂಥ, ನೋಡುವಂಥ ಸಿನಿಮಾ ಮಾಡಿದ್ದಾರೆ ಪ್ರದೀಪ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಿಷುವಲಿ ತುಂಬ ಚೆನ್ನಾಗಿದೆ. ಪಾತ್ರಗಳು ಪೊಲೀಸ್ ಸ್ಟೇಷನಲ್ಲಿ ಇರುವಂಥ ಇನ್ಸ್ಪೆಕ್ಟ್ರಿಂದ ಹಿಡಿದು ACP ಇಂದ ಹಿಡಿದು ಹಳೆಯ ಕಾನ್ಸ್ಟೇಬಲ್ವರೆಗೂ ಎಲ್ಲ ಪಾತ್ರಗಳು ಜೀವಂತ ಪಾತ್ರಗಳಿದೆ. ಪೊಲೀಸ್ ಸ್ಟೇಷನ್ ಅಂತಂದರೆ ಬರೀ ಅಫಿಷಿಯಲ್ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ, ಅವ್ರ ಪರ್ಸ್ನಲ್ ಲೈಫಲ್ಲೂ ಹೇಗಿರ್ತಾರೆ, ಪರ್ಸ್ನಲ್ ಮನೆಯ ತೊಂದರೆಗಳಿದ್ರೂ ಹೇಗೆ ಕೆಲಸದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಈಗ ತಾನೇ ಟೀಸರ್ ರಿಲೀಸ್ ಆಗಿತ್ತು, ಮತ್ತೆ ನೋಡಿದ್ದೀವಿ. ಇವತ್ತು ನೋಡಿದ್ರು ಭಾಳ ಫ್ರೆಶ್ ಆಗಿದೆ. ಆ್ಯಂಡ್ ನಾನು ಹೇಳೋದು, ಪೊಲೀಸರದ್ದೇ ಒಂದು ಕಥೆ ಬಂದು ಭಾಳ ಸಮಯ ಆಗಿತ್ತು ಅಂತ. ಎಲ್ಲ ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ, ಪೊಲೀಸ್ ಪಾತ್ರಗಳಿರುತ್ತವೆ. ಆದರೆ ಪೊಲೀಸ್ನವ್ರದ್ದೇ ಕಥೆ ಇರುವಂಥ ಒಂದು ಸಿನಿಮಾ ಶೇಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿನ ನಾವು ನೋಡಿದಾಗ ಕಳೆದ ವರ್ಷದಲ್ಲಿ ಒಂದು ಸುಮಾರು 200 ಸಿನಿಮಾಗಳು ರಿಲೀಸ್ ಆಗಿದೆ. ನಾವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ಅದರಲ್ಲಿ ಬಹುತೇಕ ಚಿಕ್ಕ ಸಿನಿಮಾಗಳು ಅಂತಂದರೆ ನಾವು ದೊಡ್ಡ ತಾರೆಯರು ಇಲ್ಲದೇ ಇರುವಂಥ ಸಿನಿಮಾಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಸಿನಿಮಾಗಳು ಈಗ ದೊಡ್ಡ ಸುದ್ದಿ ಮಾಡೋ ಸಮಯ ಬಂದಿದೆ. ಚಿಕ್ಕ ಸುದ್ದಿಗಳೇ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಹೇಳ್ತಾ ಇದ್ರು 7 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆಗಲಿ, ಯಾಕೆಂದರೆ ಎಲ್ರಿಗೂ ಅವಕಾಶ ಬೇಕು. ಸುಮಾರು ಜನ ಹೊಸ ಹುಡುಗರು ಸಿನಿಮಾ ಮಾಡ್ತಾ ಇದ್ದಾರೆ, ನಿರ್ದೇಶನ ಮಾಡ್ತಾ ಇದ್ದಾರೆ, ನಿರ್ಮಾಪಕರು ಬರ್ತಾ ಇದ್ದಾರೆ, ನಟರು ಬರ್ತಾ ಇದ್ದಾರೆ. ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ. ಆದರೆ ಚಿಕ್ಕ ಸಿನಿಮಾಗಳು ದೊಡ್ಡ ಸುದ್ದಿ ಆಗಬೇಕಾದ್ರೆ ಸುಮ್ಮನೆ ನನ್ನ ಅನುಭವದ 2 ಮಾತು ಹೇಳ್ತೀನಿ. ನಮ್ಮ ಭಾಷೆ ಒಂದೇ ಅಲ್ಲ, ನಮ್ಮ ಕನ್ನಡ ಭಾಷೆಯ ನಮ್ಮ ನೆಲದ ಸಿನಿಮಾಗಳೇ ಆಗಬೇಕು. ಆವಾಗಲೇ ಜನಗಳನ್ನು ಸೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಷ್ಟೆಲ್ಲ ಮೀಡಿಯಾ ಇದ್ರೂ ಯಾಕೆ ಜನಗಳು ನಮ್ಮ ಸಿನಿಮಾಗೆ ಬರ್ತಾ ಇಲ್ಲ ಅಂತ ಒಂದು ದೊಡ್ಡ ಎಲ್ಲ ಕಡೆ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಯಾರು ಉತ್ತರ ಹೇಳಬೇಕು ಅಂತ ಗೊತ್ತಿಲ್ಲ. ನಮಗೆ ನಾವೇ ಉತ್ತರ ಕಂಡು ಹಿಡ್ಕೋಬೇಕು. ನಮ್ಮ ಪತ್ರಿಕಾ ಮಿತ್ರರನ್ನು ಭಾಳಷ್ಟು ಕೇಳ್ತಾ ಇರ್ತೀನಿ, ಸುದ್ದಿಗಳು ಹಾಕ್ತೀರಾ, ಈ ಪ್ರಶ್ನೆ ಕೇಳಿ. ಏಕೆಂದರೆ ಸುಮಾರು ಸಿನಿಮಾಗಳ ಪತ್ರಿಕಾಗೋಷ್ಠಿಗೆ ಹೋಗಿ ಪ್ರೆಸ್ ಮೀಟಲ್ಲಿ ಎಲ್ಲ ಮಾತಾಡ್ತಲೇ ಇರ್ತೀರ, ಕೇಳ್ತಲೇ ಇರ್ತೀರ. ಖಂಡಿತ ಇದಕ್ಕೊಂದು ನಾವು ಉತ್ತರ ಕಂಡು ಹಿಡ್ಕೊಳ್ಳೋದೇ ಇದ್ದರೆ, ಅಂದರೆ ಉತ್ತರ ಅಂತಂದರೆ ಅದಕ್ಕೆ ಬೇಸಿಕ್ ಏನು ಅಂತಂದರೆ ಸಿನಿಮಾ ಚೆನ್ನಾಗಿರಬೇಕು. ಚಿಕ್ಕದಾದ ಚೊಕ್ಕದಾದ ಸಿನಿಮಾ, ಫಸ್ಟು ಸಿನಿಮಾ ಚೆನ್ನಾಗಿರಬೇಕು, ಆಮೇಲೆ ಖಂಡಿತ ಜನ ಬರ್ತಾರೆ. ಯಾಕೆಂದರೆ ಹಿಂದೆ ಹೋಲಿಸಿದರೆ ಈ ಇಷ್ಟು ಮೀಡಿಯಾಗಳು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇಲ್ಲದೇ ಇರೋ ಸಮಯದಲ್ಲಿ ಸುಮಾರು ಸಿನಿಮಾಗಳು ಮಾಡ್ತಿದ್ರು. ಆವಾಗ ನನಗೆ ಗೊತ್ತಿದ್ದಾಗೆ ಸಿನಿಮಾಗಳು ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾಯಿದ್ರು. ಈಗಿನ ಹಾಗೆ ಸಿನಿಮಾಗೆ ಬನ್ನಿ ಅಂತ ಯಾರು ಕೇಳಿದ್ದು ನಾನು ಕೇಳಿರಲಿಲ್ಲ. ಯಾಕೆ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮಗೆ ಸಿನಿಮಾ ಬನ್ನಿ, ನಮ್ಮ ಕನ್ನಡ ಸಿನಿಮಾ ನೋಡಿ ಅಂತ ಯಾರು ಹೇಳಿದ್ದು ಕೇಳೇ ಇಲ್ಲ. ಯಾಕೆ ನಾವು ಮಾಡಿದ್ರಲ್ಲಿ ಸಿನಿಮಾ ಮಾಡ್ತಾಯಿದ್ರು, ರಿಲೀಸ್ ಮಾಡ್ತಾಯಿದ್ರು, ಜನ ಬಂದು ನೋಡ್ತಾಯಿದ್ರು, 100 days ನೋಡ್ತಾಯಿದ್ರು. ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಒಂದೊಂದು ವರ್ಷಗಳ ಕಾಲ ನಡೀತಾ ಇತ್ತು.
ಬಟ್ ಇವತ್ತು ಇಷ್ಟೆಲ್ಲ ಮೀಡಿಯಾ ಇದ್ರೂ ಪ್ರಚಾರಗಳು ಮಾಡ್ತಲೇ ಇದ್ದೀವಿ. ಆದರೂ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ ಅನ್ನೋದು ಮಾತ್ರ ನಿಲ್ಲಿಸಿಲ್ಲ. ಸೊ ಒಂದೇ ಒಂದು ನಮ್ಮ ಕಿರಿಯ ನಿರ್ದೇಶಕರಿಗೆ, ಈಗಿನ ಪೀಳಿಗೆ ನಿರ್ದೇಶಕರಿಗೆ ಹೇಳೋದಂತಂದರೆ, ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಫಸ್ಟ್ ಮಾಡೋಣ. ನಿಧಾನ ಆದರೂ ಪರವಾಗಿಲ್ಲ, ಮಾಡಿ ಒಳ್ಳೆ ಸಿನಿಮಾಗಳು ಮಾಡಿದರೆ ಖಂಡಿತ ಜನ ನಮ್ಮ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸ್ತಾರೆ. ಆಗಲಿ. ಎನಿವೆ, ಇದೊಂದು ಹೇಳಬೇಕು ಅಂತ ಅನಿಸ್ತು, ಒಂದು ವೇದಿಕೆ ಕೊಟ್ಟರು, ಅದು ಹಾಗಾಗಿ ಹೇಳಬೇಕು ಅಂತ ಅನಿಸ್ತು. ಶೇಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವರಾಜ್ ಸರ್ ಆಗಿರ್ಬೋದು, ಆಮೇಲೆ ದಿನೇಶ್ ಮಗಳೂರು ಸರ್ ಇವತ್ತು ನಮ್ಮ ಜೊತೆ ಇಲ್ಲ ಅವರು. ಬಟ್ ಅಂಥ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಶೇಷ, ಶ್ರೀಧರ್ ಸರ್ ಹೇಳಿದಾಗೆ ಒಂದು ವಿಭಿನ್ನವಾದ ಒಂದು ಟೈಟ್ಲ್ ಅಂತ. ಶೇಷ ಅಂದರೆ ಒಂದು ಟೈಟ್ಲ್ ಬಂದ್ಬಿಟ್ಟು ಸಾಂಸ್ಕ್ರಿಟ್ ವರ್ಡ್, ಸಂಸ್ಕೃತ ವರ್ಡು, ಅಂದರೆ ಯಾರು ಉಳಿದವರು, ಉಳಿಕೆ, ದ ಒನ್ ಹೂ ಇಸ್ ಲೆಫ್ಟ್ ಬಿಹೈಂಡ್ ಅಂತ. ಶೇಷ ಅಂದರೆ ಒಂದು ಒಳ್ಳೆ ಟೈಟಲ್ಲು. ಆ್ಯಂಡ್ ಡೆಫಿನೆಟ್ಲಿ ಇದು ಶೇಷ ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಹೇಗೆ ಮಾಡಿದ್ದಾರೆ ಅಂದರೆ, ಇದು ಡೆಫಿನೆಟ್ಲಿ ನೀವು ಫ್ಯೂಚರಲ್ಲಿ OTT ನೋಡಿದಾಗ ಅಯ್ಯೋ ನಾವು ಥಿಯೇಟರ್ ನೋಡಬೇಕಿತ್ತಲ್ಲಪ್ಪ ಅಂತ ಅನ್ಕೋಬಾರ್ದು. ಡೆಫಿನೆಟ್ಲಿ ಇದು ಮಾಡಿರೋದು ಸಿನಿಮಾ ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಒಂದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ತೀನಿ. ಇದು ಡೆಫಿನೆಟ್ಲಿ ಒಂದು ಥಿಯೇಟ್ರಿಕಲ್ ಸಿನಿಮಾ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರೊಬ್ಬರು ಸಾಮಾನ್ಯ ಒಬ್ಬರು KEB ಲೈನ್ಮ್ಯಾನ್ ಆಗಿದ್ದವರು ಈ ಥರದೊಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾಗೆ ಪಾರ್ಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಒಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀನಿ. ಇವತ್ತು ಪ್ರತಿಯೊಬ್ಬರೂ ಎಲ್ಲರೂ ಮನೇಲೇ ಕೂತ್ಕೊಂಡು ಸಿನಿಮಾ ನೋಡ್ತಾರೆ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ. ಯಾಕಂದರೆ ಇವತ್ತು ಜನರು ಎಲ್ಲ ಅಪ್ಡೇಟ್ ಆಗಿದ್ದಾರೆ ಪ್ರತಿಯೊಂದು ಸಿನಿಮಾ ನೋಡ್ಬಿಟ್ಟು. ಬಟ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಸಿನಿಮಾ. ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ತುಂಬ ಪ್ರೌಡಾಗಿರ್ತೀರ. ಆ್ಯಂಡ್ ಇವತ್ತೆಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ, ಅದು ಇದು ಅಂತೆಲ್ಲ ಎಲ್ಲರೂ ಖುಷಿ ಪಡ್ತಾರೆ. ನಮಗೂ ಹೆಮ್ಮೆ ಇದೆ, ಓಕೆ ಸಿನಿಮಾಸ್ ಅಂದರೆ ಎಲ್ಲ ಒಂದೇ. ಬಟ್ ಆದರೂ ಇವತ್ತು ನಾವು ಕನ್ನಡದವ್ರು ಆಗ್ಬಿಟ್ಟು ಒಂದು ಒಳ್ಳೆ ಮಲಯಾಳಂ ಸಿನಿಮಾನೂ ಮಾಡಿದ್ದೀವಿ, ಕನ್ನಡ ಸಿನಿಮಾನೂ ಮಾಡಿದ್ದೀವಿ. ಡೆಫಿನೆಟ್ಲಿ ಇದು ಕನ್ನಡದಲ್ಲೂ ಸ್ಟ್ರೈಟ್ ಶೂಟ್ ಮಾಡಿದ್ವಿ, ಮಲಯಾಳಮಲ್ಲಿ ಸ್ಟ್ರೈಟ್ ಶೂಟ್ ಮಾಡಿದ್ವಿ. ಪ್ರಭೋದಣ್ಣ ಹೇಳ್ದಂಗೆ ಅವರೆಲ್ಲ ಡೈಲಾಗ್ ಹೇಗೆ ತೊಗೊಂಡ್ರು ಅಂದರೆ ಎಲ್ಲ ಸಿಂಗಲ್ ಟೇಕ್ ಅಂತ ತೊಗೊಂಡ್ರು. ಆಲ್ಮೋಸ್ಟ್ ಮಲಯಾಳಂ ಡೈಲಾಗ್ಸ್ನೆಲ್ಲ ಆಲ್ಮೋಸ್ಟ್ ಸಿಂಗಲ್ ಟೇಕ್ ಅಂತ ತೊಗೊಂಡರು. ಎಲ್ಲ ಅದು ಚಿಕ್ಕ ಡೈಲಾಗ್ ಎಲ್ಲ ತುಂಬ ದೊಡ್ಡ ಡೈಲಾಗ್ಸ್ನ ತುಂಬ ಚೆನ್ನಾಗಿ ತೊಗೊಂಡರು. ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದಣ್ಣ ತುಂಬ ಒಂಥರ ಫ್ಲೂಯೆನ್ಸಿ ಇರೋ ಥರನೇ ಪರ್ಫೆಕ್ಟಾಗಿ ತೊಗೊಂಡರು ಮಲಯಾಳಂ ಡೈಲಾಗ್ಸ್ನೆಲ್ಲ. ಬಟ್ ಮಲಯಾಳಂ ಅವ್ರು ನಮ್ಮ ಕನ್ನಡ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ಹಾಗೆ ಸೋಷಿಯಲ್ ಮೀಡಿಯಾ ಎಲ್ರಿಗೂ ವೆಲ್ಕಮ್ ಹೇಳ್ತೀವಿ. ಆ್ಯಂಡ್ ಅಗೈನ್ ಸ್ಪೆಷಲಿ ಬಂದು ಪ್ರೊಡ್ಯೂಸರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಸಿನಿಮಾ ಆಗಬೇಕು ಅಂದರೆ ಪ್ರೊಡ್ಯೂಸರೇ ಮೇನ್ ಬೇಸ್ಮೆಂಟ್ ಪಿಲ್ಲರು. ಅವ್ರಿಗೆಲ್ಲ ಏನೂ ಆಗಲ್ಲ. ನಾವು ಎಷ್ಟೇ ಕತೆ ಬರ್ಕೊಂಡಿರ್ಬೋದು, ಬಟ್ ಏನೇ ಮಾಡಿರ್ಬೋದು, ಬಟ್ ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರು. ಹಾಗಾಗಿ ಪ್ರೊಡ್ಯೂಸರಿಗೆ, ಉಮೇಶ್ ಸರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಗೇನ್ ನಮ್ಮ ಆರ್ಟಿಸ್ಟಿಗೆ, ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಅರ್ಚನಾ ಮೇಡಮ್ ಆಗಿರ್ಬೋದು, ಆಮೇಲೆ ಮಲಯಾಳಂ ಆಕ್ಟರ್ ಆಗಿರ್ಬೋದು, ಎಲ್ಲರೂ ನಮಗೆ ತುಂಬ ಡೇಟ್ ಎಕ್ಸ್ಟೆಂಡ್ ಆದ್ರೂ ತುಂಬ ಸಪೋರ್ಟ್ ಮಾಡಿ, ನೈಟ್ ಆ್ಯಂಡ್ ಡೇ ಡಬಲ್ ಕಾಸ್ಟ್ ತ್ರಿಬಲ್ ಕಾಸ್ಟ್ ಆದರೂ ನಮಗೆ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತೊಗೊಂಡ್ಬಂದಿದ್ದಾರೆ. ಹಾಗಾಗಿ ಆರ್ಟಿಸ್ಟಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಆ್ಯಂಡ್ ಅಗೇನ್ ಟೆಕ್ನಿಷಿಯನ್ನು, ಇವನ್ ನಮ್ಮ DOP ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆಮೇಲೆ ನಮ್ಮ ರೈಟಿಂಗ್ ಟೀಮ್ ಆಗಿರ್ಬೋದು, ಎಲ್ಲರೂ ಶ್ರಮ ಈ ಸಿನಿಮಾದಲ್ಲಿದೆ. ಹಾಗಾಗಿ ಒಂದು ಉತ್ತಮವಾದ ಸಿನಿಮಾ ಅಂತ ನಾನು ಹೇಳಬಲ್ಲೆ. ಆ್ಯಂಡ್ ಅಗೈನ್ ಮತ್ತೆ ತುಂಬ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಪ್ರಸಾದ್ ಬ್ರೋ ಆ್ಯಂಡ್ ಅಗೈನ್ ಬಂದು ನಮ್ಮ ರಾಜೀವ್ ಸಾರು. ಆ್ಯಕ್ಚುಲಿ ನಾವು ಈ ಸ್ಟೇಜಲ್ಲಿ ನಿಂತ್ಕೊಂಡಿರೋದಕ್ಕೆ ಒಂದು ಮೇನ್ ಒಂದು ರೀಸನ್ನು ಬಂದು ಆ್ಯಕ್ಚುಲಿ ರಾಜೀವ್ ಸಾರು ಆ್ಯಂಡ್ ಅಗೇನು ಪ್ರಸಾದ್ ತುಂಬ ಒಂದು ಅವರಿಗೆ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದು ಹಿಂಗೆ ಕಂಟಿನ್ಯೂ ಆಗಲಿ ಅನ್ನೋದು ನನ್ನದೊಂದು ರಿಕ್ವೆಸ್ಟು ಸರ್. ಆ್ಯಂಡ್ ಅಗೈನ್ ನಮ್ಮ ಗಣೇಶ್ ಸರ್, ACP ಸರ್ ಗಣೇಶ್ ಸರಿಗೆ, ಅವರಿಗೆ ನಮಗಿಲ್ಲಿ ನಾವು ಹೋಗಿ ಇನ್ವೈಟ್ ಮಾಡಿದ್ದಕ್ಕೆ ಅವರು ಬಿಸಿ ಸ್ಕೆಡ್ಯೂಲ್ ಎಲ್ಲ ಬಿಟ್ಟು ನಮಗೆ ಇಲ್ಲಿಗೆ ಬಂದಿದ್ದಾರೆ. ನಿಮಗೂ ಒಂದು ದೊಡ್ಡ ಥ್ಯಾಂಕ್ಸ್ ಸರ್.